ಹಾಯ್ ಎವ್ರಿವಾನ್, ನಮಸ್ತೆ. ಕನ್ನಡ ಪದಬಂಧದ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣ ಬನ್ನಿ. ಎಡದಿಂದ ಬಲಕ್ಕೆ ಮೊದಲನೇ ಕ್ರಮ ಸಂಖ್ಯೆ ತಲೆ ಕೆಳಗೆ ಮಾಡುವ ಯೋಗಭಂಗಿ 4 ಅಕ್ಷರಗಳು. ಉತ್ತರ ಶೀರ್ಷಾಸನ. ಮೂರನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಕಾಳಿದಾಸನ ಜನಪ್ರಿಯ ಕಾವ್ಯಗಳಲ್ಲಿ ಇದು ಒಂದು. 4 ಅಕ್ಷರಗಳು. ಕಾಳಿದಾಸ ಅನ್ನುವ ಕನ್ನಡದ ಕವಿ. ಇವರು ಬರೆದ ಹಲವಾರು ಜನಪ್ರಿಯ ಕಾವ್ಯಗಳಲ್ಲಿ ಮೇಘದೂತ ಅಂತ ಕೂಡ ಒಂದು. 4 ಅಕ್ಷರದ ಮೇಘದೂತ. ಮೇಘದೂತ. 5 ಕ್ರಮ ಸಂಖ್ಯೆ ಗಂಡು ಕುರಿ 3 ಅಕ್ಷರಗಳು. ಉತ್ತರ ಟಗರು. ಈ ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದ 2ನೇ ಕ್ರಮ ಸಂಖ್ಯೆ ಹಾಗೂ 3ನೇ ಕ್ರಮ ಸಂಖ್ಯೆಯ ಉತ್ತರಗಳು ಕೂಡ ನಮಗೆ ಸಿಕ್ಕಿದೆ. ಅದನ್ನು ಕ್ಲೂಗಳನ್ನು ಒಂದ್ಸಲ ಗಮನಿಸೋಣ. 2ನೇ ಕ್ರಮ ಸಂಖ್ಯೆ ಅಭಿನಯ ಮಾಡುವಾತ 2 ಅಕ್ಷರಗಳು. ಉತ್ತರ ನಟ. ಹಾಗೆ 3ನೇ ಕ್ರಮ ಸಂಖ್ಯೆ ಪುರಾಣದಲ್ಲಿ ಬರುವ ಒಂದು ಪರ್ವತ 2 ಅಕ್ಷರ. ಉತ್ತರ ಮೇರು ಪರ್ವತ. ಮೇರು ಅನ್ನೋದು ಕರೆಕ್ಟಾದ ಉತ್ತರ. ಈಗ ಎಡದಿಂದ ಬಲಕ್ಕೆ ಮುಂದಿನ ಕ್ರಮ ಸಂಖ್ಯೆಯತ್ತ ಗಮನ ಹರಿಸೋಣ. 7ನೇದು ಕೋಗಿಲೆ ಕೊನೆಗೆ ದೀರ್ಘ 2 ಅಕ್ಷರಗಳು. ಕೋಗಿಲೆ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಪಿಕ ಆಗತ್ತೆ. ಕ ಅನ್ನೋದು ಹ್ರಸ್ವ ಸ್ವರ ಆಗತ್ತೆ. ಇಲ್ಲಿ ದೀರ್ಘ ಕೊಡೋದ್ರಿಂದ ಇದು ದೀರ್ಘಾಕ್ಷರ ಆಗತ್ತೆ. ಸೊ ಪಿಕ ಆಗತ್ತೆ. ಆಕಾರ. ಈಗ ಮುಂದಿನ ಕ್ರಮ ಸಂಖ್ಯೆಯತ್ತ ಗಮನ ಹರಿಸೋಣ. ಹಾರದ ಪರ್ಯಾಯ ಪದ 2 ಅಕ್ಷರ. ಇದು ಕೂಡ 2 ಅಕ್ಷರ ಇದೆ. ಹಾರ ಅಂದರೆ ಮಾಲೆ. ಮಾಲೆ ಅನ್ನುವುದಕ್ಕೆ ಪರ್ಯಾಯ ಪದ ಹಾರ, ಅಥವಾ ಹಾರ ಅನ್ನುವುದಕ್ಕೆ ಪರ್ಯಾಯ ಪದ ಮಾಲೆ ಆಗುತ್ತೆ. 2 ಅಕ್ಷರದ್ದು. 10ನೇ ಕ್ರಮ ಸಂಖ್ಯೆಯತ್ತ ಗಮನಿಸೋಣ. ಇದು ಸುಮಾರು ದೊಡ್ಡ ಪದವಾಗಿದೆ. ಜನರು ಕೈ ಹಿಡಿದುಕೊಂಡು ಮಾಡಿದ ಸಂಕೋಲೆ 7 ಅಕ್ಷರಗಳು. ಜನರು ಕೈ ಹಿಡಿದುಕೊಂಡು ಮಾಡಿದ ಸಂಕೋಲೆ. ಸೊ ಸಂಕೋಲೆಯನ್ನು ಕನ್ನಡದ ಇನ್ನೊಂದು ಪರ್ಯಾಯ ಪದ ಸರಪಳಿ ಆಗತ್ತೆ. ಜನರು ಅನ್ನುವ ಸಮಾನಾರ್ಥಕ ಪದ ಮಾನವ ಆಗತ್ತೆ. ಹಾಗಾಗಿ ಉತ್ತರ ಮಾನವ ಸರಪಳಿ ಆಗತ್ತೆ. ಈ ಮಾನವ ಸರಪಳಿಯನ್ನು ಕೆಲವೊಂದು ಪ್ರಸಂಗಗಳಲ್ಲಿ, ಅಂದರೆ ಯಾವುದಾದರೂ ಪ್ರತಿಭಟನೆ ಆಗಲಿ ಅಥವಾ ಯಾವುದಾದ್ರೂ ಇವೆಂಟ್ ಆಗಲಿ ಅಂತ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳಲ್ಲಿ ಮಾನವ ಸರಪಳಿಗಳನ್ನು ಉಪಯೋಗಿಸ್ತಾರೆ ಅಥವಾ ಬಳಸ್ತಾರೆ. ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ. 11ನೇದು 2 ಅಕ್ಷರದ ಲಲಿತ ವಿದ್ಯೆ. ಉತ್ತರ ಕಲೆ. 12ನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ. ಲೀನವಾಗುವುದು ಎಂಬರ್ಥದ ಪದ ಇಲ್ಲಿ ತಿರುಗಿದೆ. ಸೊ ಯಾವುದೇ ಪದಬಂಧದಲ್ಲಿ ತಿರುಗಿದೆ ಅಂತ ಬಂದಾಗಲೆಲ್ಲ ನಾವು ಅದನ್ನು ಬಲಗಡೆಯಿಂದ ಎಡಗಡೆ ಬರಿಬೇಕು. ಸೊ ಲೀನವಾಗುವುದು ಎಂಬ ಸಮಾನಾರ್ಥಕ ಪದ ಐಕ್ಯ ಆಗತ್ತೆ. ಈ ಒಂದು ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದ 9ನೇ ಕ್ರಮ ಸಂಖ್ಯೆಯ ಉತ್ತರ ನಮಗೆ ಸಿಕ್ಕಿದೆ. ಇಲ್ಲಿ ಸರಪಳಿ ಅಲ್ಲ, ಇದು ಸರಪಣಿ ಆಗತ್ತೆ. ಸೊ ನಾನು ತಿದ್ದುತ್ತಾ ಇದ್ದೀನಿ. ಸೊ ಈ ಉತ್ತರ
ಫಸ್ಟ್ ಕ್ಲೂನ ಗಮನಿಸೋಣ. 9ನೇಯದು ನವರತ್ನಗಳಲ್ಲಿ ಇದು ಒಂದು, 3 ಅಕ್ಷರಗಳು, ಮಾಣಿಕ್ಯ. ಮಾಣಿಕ್ಯ ಅನ್ನೋದು ಸರಿ. ಸರಪಳಿ ಅಥವಾ ಸರಪಣಿ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು, ಆದರೆ ಈ ಒಂದು ಪದಬಂಧಕ್ಕೆ ಸರಪಣಿ ಅನ್ನೋದು ಕರೆಕ್ಟಾದ ಪದವಾಗಿದೆ. ಏಕೆಂದರೆ ಈ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂನ ಉತ್ತರ ಕೂಡ ಇದಕ್ಕೆ ಹೊಂದಬೇಕು, ಹಾಗಾಗಿ ಇದು ಸರಪಣಿ ಆಗತ್ತೆ. ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ. ಎಡದಿಂದ ಬಲಕ್ಕೆ 14ನೇಯದು ಸ್ಥಾವರದ ವಿರುದ್ಧ ಪದ, 3 ಅಕ್ಷರಗಳು. ಈ ಒಂದು ಸ್ಥಾವರ ಅನ್ನೋ ಪದವನ್ನು ನಮಗೆ ವಚನಗಳಲ್ಲಿ ನೋಡ್ತೀವಿ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ಪದನ. ಸೊ ಸ್ಥಾವರದ ವಿರುದ್ಧ ಪದ ಜಂಗಮ. ಸ್ಥಾವರ ಅಂದರೆ ಒಂದು ಕಡೆ ನೆಲೆ ನಿಂತಿರೋ ಅಂಥದ್ದು. ಜಂಗಮ ಅನ್ನೋದಾದರೆ ಆ ಪದ ಅಂದರೆ ಒಂದು ಕಡೆ ನಿಲ್ಲದೆ ಇರೋ ಅಂಥದ್ದು ಅಥವಾ ಯಾವಾಗಲೂ ಚಲಿಸುತ್ತಿರುವಂಥದ್ದು ಅಂತ. ಇಲ್ಲಿ ಜಂಗಮ ಅನ್ನುವ ಪದವನ್ನು ನಾವು ಒಂದು ವ್ಯಕ್ತಿಗೆ, ಜಂಗಮರು ಅವರು ಯಾವಾಗಲೂ ತಿರುಗಾಡ್ತಾ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರನ್ನು ಜಂಗಮರು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಸ್ಥಾವರಕ್ಕೆ ವಿರೋಧ ಪದ ಜಂಗಮ ಅನ್ನೋದು ಕರೆಕ್ಟಾಗ ಉತ್ತರ. ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ. ಸತ್ಯಸಂಧ ಹಸುವಿನ ಹೆಸರು, 4 ಅಕ್ಷರಗಳು. ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿರುವಂತಹ ಗೋವಿನ ಹಾಡಿನಲ್ಲಿ ಬರುವಂತಹ ಸತ್ಯಸಂಧ ಹಸುವಿನ ಬಗ್ಗೆ ಇಲ್ಲಿ ಕೇಳಿರೋದು. ಸತ್ಯಸಂಧ ಹಸು ಅನ್ನೋ ತಕ್ಷಣ ನಮಗೆ ಜ್ಞಾಪಕ ಬರೋದು ಪುಣ್ಯಕೋಟಿ. ಈ ಒಂದು ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದ 14ನೇ ಕ್ರಮ ಸಂಖ್ಯೆಯ ಉತ್ತರ ಸಹ ಸಿಕ್ಕಿದೆ. ಕ್ರಮ ಸಂಖ್ಯೆಯ ಕ್ಲೂ ಅನ್ನು ಗಮನಿಸೋಣ. ಜೊತೆ ಎಂಬರ್ಥದ ಪದ, 2 ಅಕ್ಷರಗಳು, ಉತ್ತರ ಜಂಟಿ. ಹಾಗೆ ಎಡದಿಂದ ಬಲಕ್ಕೆ ಕಡೆಯ ಕ್ರಮ ಸಂಖ್ಯೆ 17ನ್ನು ಗಮನಿಸೋಣ. ಈತ ಉತ್ತಮ ಸ್ವಭಾವದವನು, 4 ಅಕ್ಷರಗಳು, ಉತ್ತರ ಗುಣವಂತ. ಈ ಒಂದು ಪದದಿಂದ ಕೂಡ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದ 15ನೇ ಕ್ರಮ ಸಂಖ್ಯೆಯ ಉತ್ತರ ಕೂಡ ಸಿಕ್ಕಿದೆ. ಕ್ಲೂ ಅನ್ನು ಗಮನಿಸೋಣ. ಶಿಶು ಅಥವಾ ಕೂಸು, 2 ಅಕ್ಷರದ ಪದ, ಉತ್ತರ ಮಗು. ಹಾಗಾಗಿ ಈ ಒಂದು ಪದಬಂಧದ ಮುಂದಿನ ವಿಭಾಗ ಮೇಲಿನಿಂದ ಕೆಳಗೆ ಇರುವಂತಹ ಕ್ರಮ ಸಂಖ್ಯೆಯನ್ನು ಹಾಗೂ ಅದರ ಕ್ಲೂಗಳನ್ನು ಒಂದೊಂದಾಗಿ ಬಿಡಿಸೋಣ. ಮೊದಲನೇ ಕ್ರಮ ಸಂಖ್ಯೆ, ಭಾಷಣವನ್ನು ತ್ವರಿತವಾಗಿ ಬರೆದುಕೊಳ್ಳುವ ವಿಶೇಷ ಬರಹ, 4 ಅಕ್ಷರಗಳು. ಆಲ್ರೆಡಿ ನಮಗೆ 2 ಅಕ್ಷರ ಸಿಕ್ಕಾಗಿದೆ. ಉಳಿದ 2 ಅಕ್ಷರಗಳನ್ನು ಊಹಿಸಬೇಕು. ಯಾವುದೇ ಭಾಷಣವನ್ನು ಬೇಗ ಬರೆದುಕೊಳ್ಳುವಂತಹ ವಿಶೇಷ ಬರಹಕ್ಕೆ ನಾವು ಶೀಘ್ರ ಲಿಪಿ ಅಂತ ಹೇಳ್ತೀವಿ. ಶೀಘ್ರ ಅಂದರೆ ಬೇಗ ಬರೆದುಕೊಳ್ಳುವಂತಹ, ಲಿಪಿ ಅಂದರೆ ಬರಹ. ಸೊ ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಇದನ್ನು ಶಾರ್ಟ್ ಹ್ಯಾಂಡ್ ಅಂತ ಹೇಳ್ತಾರೆ. ಈಗ ಮುಂದಿನ ಕ್ರಮ ಸಂಖ್ಯೆಯತ್ತ ಗಮನ ಹರಿಸೋಣ. 2 ಹಾಗೂ 3ನೇ ಕ್ರಮ ಸಂಖ್ಯೆಯ ಕ್ಲೂಗಳ ಉತ್ತರ ನಮಗೆ ಸಿಕ್ಕಾಗಿದೆ. ಅಭಿನಯ ಮಾಡುವಾತ, 2 ಅಕ್ಷರದ್ದು, ನಟ, ಹಾಗೂ ಪುರಾಣದಲ್ಲಿ ಬರುವ ಒಂದು ಪರ್ವತ ಮೇರು ಪರ್ವತ. ಸೊ ಮುಂದಿನ ಕ್ರಮ ಸಂಖ್ಯೆಯತ್ತ ನೋಡೋಣ. 4ನೇಯದು ಒಣಗಿ ಉದುರಿದ ಪತ್ರೆ, 4 ಅಕ್ಷರಗಳು. ಪತ್ರೆ ಅಂದರೆ ಎಲೆ. ಒಣಗಿ ಉದುರಿದ ಅಂತ ಬಂದಾಗ ಉತ್ತರ ತರಗೆಲೆ ಆಗತ್ತೆ, ತರಗೆಲೆ. ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ. ಆನೆ ಮತ್ತು ಸಿಂಹವನ್ನು ಹೊಂದಿದ ಒಂದು ವಿಶೇಷ ಗೃಹಸ್ಥಿತಿ, 7 ಅಕ್ಷರಗಳು. ಇಲ್ಲಿ 7 ಅಕ್ಷರಗಳಲ್ಲಿ 3 ಅಕ್ಷರಗಳಿದೆ. ಇಲ್ಲಿ ಉತ್ತರನ ಊಹಿಸೋದಾದರೆ ಆನೆ ಅಂದರೆ ಸಮಾನಾರ್ಥಕ ಪದ ಗಜ, ಸಿಂಹವನ್ನು ಕೇಸರಿ ಎಂಬ ಪದದೊಂದಿಗೆ ಹೋಲಿಸ್ತಾರೆ. ಸೊ
ಉತ್ತರ ಗಜಕೇಸರಿ ಯೋಗ. ಸಾಮಾನ್ಯವಾಗಿ ಗಜಕೇಸರಿ ಯೋಗ ಅನ್ನೋದು ಪದವನ್ನು ಜ್ಯೋತಿಷ್ಯವನ್ನು ಹೇಳಬೇಕಾದ್ರೆ ಒಬ್ಬ ಮನುಷ್ಯನ ಗ್ರಹಗತಿಗಳ ಆಧಾರದ ಮೇಲೆ ಇಂಥ ಯೋಗ ಇದೆ ಅಂತ ಹೇಳ್ತಾರೆ. ಅದಕ್ಕೆ ವಿಶೇಷವಾದ ಜ್ಯೋತಿಷ್ಯ ಜ್ಞಾನ ಬೇಕಾಗುತ್ತೆ. ಸೊ ಗಜಕೇಸರಿ ಯೋಗ ಅನ್ನುವುದು ಬಹಳ ಒಳ್ಳೆಯ ಯೋಗ, ಎಲ್ಲೋ ತುಂಬ ಕೆಲವರಿಗೆ ಮಾತ್ರ ಇದಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ. 8ನೇ ಕ್ರಮ ಸಂಖ್ಯೆ ಅರಶಿನ ರೋಗ, 3 ಅಕ್ಷರಗಳು. ಉತ್ತರ ಕಾಮಾಲೆ. ನಮಗೆ ಆಲ್ರೆಡಿ ಇಲ್ಲಿ ಸಿಕ್ಕಾಗಿದೆ. 9ನೇ ಕ್ರಮ ಸಂಖ್ಯೆ ನವರತ್ನಗಳಲ್ಲಿ ಇದು ಒಂದು 3 ಅಕ್ಷರಗಳು. ಇದು ಕೂಡ ನಮಗೆ ಉತ್ತರ ಸಿಕ್ಕಾಗಿದೆ. ಇದು ಮಾಣಿಕ್ಯ ಅನ್ನೋದು ಉತ್ತರ. 11ನೇತ್ತ ಗಮನಿಸೋಣ. ದಟ್ಟವಾದ ರಕ್ತವರ್ಣ, 4 ಅಕ್ಷರಗಳು. ರಕ್ತವರ್ಣ ಅಂದರೆ ರಕ್ತದಷ್ಟು ರಕ್ತದ ಬಣ್ಣ ಅಂತಂದರೆ ಕೆಂಪು. ರಕ್ತನೇ ಕೆಂಪು, ಅದರಲ್ಲೂ ದಟ್ಟವಾದ ರಕ್ತ ವರ್ಣ ಅಂತಂದರೆ ಕಡುಗೆಂಪು ಆಗುತ್ತೆ. ನೆಕ್ಸ್ಟ್ 13ನೇದನ್ನು ನೋಡೋಣ. ದೇವಲೋಕದ ವಿಶೇಷ ಗಜ, 4 ಅಕ್ಷರಗಳು. ದೇವಲೋಕದ ವಿಶೇಷ ಗಜ ಅಂದರೆ ಆನೆ. ದೇವಲೋಕದಲ್ಲಿ ಇರುವಂತಹ ವಿಶೇಷವಾದ ಆನೆ ಅಂದರೆ ಐರಾವತ. ಇಂದ್ರನ ವಾಹನ ಐರಾವತ ಸರಿಯಾದ ಉತ್ತರ. ಈಗ 14ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಜೊತೆ ಎಂಬರ್ಥದ ಪದ, 2 ಅಕ್ಷರಗಳು. ಉತ್ತರ ಸಿಕ್ಕಾಗಿದೆ, ಜಂಟಿ. ಹಾಗೂ ನೆಕ್ಸ್ಟ್ ಕ್ರಮ ಸಂಖ್ಯೆ 15 ಶಿಶು ಅಥವಾ ಕೂಸು, 2 ಅಕ್ಷರದ್ದು. ಉತ್ತರ ಕೂಡ ನಮಗೆ ಸಿಕ್ಕಾಗಿದೆ. ಸೊ ಈ ಒಂದು ಪದಬಂಧದಲ್ಲಿ ಮಗು ಅನ್ನುವ ಪದದಿಂದ ಈ ಪದಬಂಧವು ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ ನಿಮಗೆ ತಿಳಿದಂತಹ ಹೊಸ ಪದಗಳು ಯಾವುದು ಅಂತ ನನಗೆ ಖಂಡಿತ ತಿಳಿಸಿ. ಮತ್ತೊಂದು ಪದಬಂಧದೊಂದಿಗೆ ಮತ್ತೆ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ನಮಸ್ತೆ.